ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಫಸ್ಟ್ ವಿಡಿಯೋದಲ್ಲಿ ನಾನು ಒಂದು ಮಿಷಿನ್ ಎಂಬ್ರಾಯ್ಡರಿ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಮಿಷಿನ್ ಯಾವ ಥರ ಇರುತ್ತೆ ಅಂತೇಳಿ. ಸೊ ಸೆಕೆಂಡ್ ಕ್ಲಾಸಲ್ಲಿ ಬಂದುಬಿಟ್ಟು ಮಿಷಿನ್ ಎಂಬ್ರಾಯ್ಡರಿಗೆ ಏನೆಲ್ಲ ಯೂಸ್ ಮಾಡ್ತೀವಿ ಅಂತ ಒಂದು ಮೆಟೀರಿಯಲ್ಸ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಬಿಗಿನಿಂಗಲ್ಲಿ ಕಲಿಯುವಾಗ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಫಸ್ಟಿನೇ ನಾನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ತೋರಿಸಿದ್ದೆ. ಸೊ ಈಗ ಬಂದುಬಿಟ್ಟು ನಾನು ಬಿಗಿನರ್ಸು ಯಾವ ಥರ ಫಸ್ಟ್ ಟ್ರೈನಿಂಗ್ ಮಾಡ್ಕೊಳ್ತಾರೆ, ಯಾವ ಥರ ಸ್ಟಿಚ್ನ ನಾವು ಸ್ಟಾರ್ಟಿಂಗ್ ಹಾಕ್ತೀವಿ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಪ್ಲೀಸ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ನಾನು ಫಸ್ಟ್ ಕಲಿಯುವಾಗ ಬಿಗಿನರ್ಸು ಸೊ ಈ ಥರ ಸ್ಮಾಲ್ ಫ್ರೇಮ್ನ ಯೂಸ್ ಮಾಡ್ಕೊಳ್ತೀನಿ ನಾನು, ದೊಡ್ಡದು ಬೇಡ. ಸೊ ಇದು ಬಂದುಬಿಟ್ಟು ಸ್ಮಾಲ್ ಇದೆ. ಸೊ ಇಂಚಸ್ಸು ನಾನು ಇಲ್ಲಿ ಹಾಕಿಲ್ಲ, ಹೋಗಿದೆ ಅನಿಸುತ್ತೆ, ಮೇ ಬಿ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಎಷ್ಟು ಇಂಚ್ ಅಂತ ಹೇಳ್ಬಿಟ್ಟು. ಸ್ಮಾಲ್ ರಿಂಗನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಸ್ಮಾಲ್ ರಿಂಗ್ ಯೂಸ್ ಮಾಡಿಕೊಂಡು ನಾವು ಫಸ್ಟಿಗೆ ಕಲಿಬೇಕು. ಸ್ಮಾಲ್ ರಿಂಗಿಗೆ ನಾನು ಟೇಪ್ ಸುತ್ತೋದು, ನೆಕ್ಸ್ಟ್ ಬಟ್ಟೆ ಸುತ್ತೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಬಟ್ಟೆ ಏನಕ್ಕೆ ಸುತ್ತೀವಿ, ಟೇಪ್ ಏನಕ್ಕೆ ಸುತ್ತೀವಿ ಅಂತ ಹೇಳಿದರೆ, ಸೊ ಬಟ್ಟೆ ನಾವು ಬ್ಲೌಸ್ ಪೀಸನ್ನ ಇದೆಲ್ಲ ಹಾಕಿದಾಗ ಯಾವುದೇ ಕೂಡ ರಿಂಕಲ್ಸ್ ಬರಬಾರ್ದು ಅಂತ ನಾವು ಇಲ್ಲಿ ಟೇಪನ್ನ ಯೂಸ್ ಮಾಡಬೇಕು. ಸೊ ನಾನು ಇದಕ್ಕೆ ಟೇಪ್ ಯೂಸ್ ಮಾಡಿಲ್ಲ, ಬಿಕಾಸ್ ನಿಮಗೆ ತೋರಿಸ್ಬೇಕು ಅಂತ ನಾನು ಯೂಸ್ ಮಾಡಿಲ್ಲ. ಅದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಬಿಗಿನಿಂಗಲ್ಲಿ ನಾವು ಯಾವ ಥರ ನಾವು ಮೀನ್ಸ್ ಯಾವ ಥರ ನಾವು ಹಾಕ್ಬಿಟ್ಟು ಬಟ್ಟೆ ಯಾವ ಥರ ಹಾಕ್ತೀವಿ, ನೆಕ್ಸ್ಟ್ ಇದಕ್ಕೆ ಬಟ್ಟೆ ಕೆಳಗಡೆ ಒಂದು ಕಾರ್ಬನ್ ಶೀಟ್ ಬರುತ್ತೆ. ಸೊ ಅದನ್ನು ಯಾವ ಥರ ಯೂಸ್ ಮಾಡಬೇಕು. ಕಾರ್ಬನ್ ಶೀಟ್ ಮೀನ್ಸ್ ಕಾರ್ಬನ್ ಶೀಟನ್ನು ನಾವು ಟ್ರೇಸ್ ಮಾಡ್ಕೊಳ್ತೀವಿ. ಡಿಸೈನ್ ಬಟ್ಟೆಗೆ ಒಂದು ವೈಟ್ ಬಟ್ಟೆ ಫಸ್ಟಿಗೆ ಕಲಿಬೇಕಾದ್ರೆ, ಸೊ ಅವ್ರಿಗೆ ಹೇಳ್ತಾ ಇರೋದು ನಾನು ಬಿಗಿನಿಂಗಲ್ಲಿ ಒಂದು ವೈಟ್ ಬಟ್ಟೆಗೆ ಕಾರ್ಬನ್ ಶೀಟನ್ನು ಯೂಸ್ ಮಾಡ್ಕೊಳ್ತೀವಿ. ಅದನ್ನು ಕಾರ್ಬನ್ ಶೀಟಿಗೆ ಡಿಸೈನು ಕೂಡ ಹಾಕ್ಕೊಳ್ತೀವಿ. ಅದನ್ನು ಯಾವ ಥರ ಅಂತ ಅದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಫಸ್ಟು ನೋಡ್ತಾ ಇದ್ದರೆ ಸೊ ಈಗ ಕಲಿಬೇಕಾದ್ರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಫಸ್ಟಿಗೆ ಕಲಿಯುವಾಗ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕಲಿತಾ ನಾವು ಅದನ್ನು ಯಾವ ಥರ ಡಿಸೈನ್ ಮಾಡೋದು, ಟ್ರೇಸಿಂಗ್ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಏನಪ್ಪ ಅಂತ ಹೇಳಿದ್ರೆ ಈ ರಿಂಗಲ್ಲಿ ಯಾವ ಥರ ನಾವು ಕ್ಲಾತನ್ನು ಹಾಕಬೇಕು ಅಂತ ಹೇಳಿದ್ರೆ, ಸೊ ಇದು ರಿಂಗ್ ಅಲ್ವಾ, ಈ ಥರ ಒಂದು ನಟ್ಟಿರುತ್ತೆ. ಸೊ ಇನ್ನು ನಾವು ನಟ್ಟನ್ನು ಲೂಸ್ ಮಾಡಿಕೊಂಡ್ರೆ ಸೊ ಈ ಥರ 2 ಪಾರ್ಟ್ಸ್ ಆಗೋದು ಓಪನ್ ಆಗುತ್ತೆ, ಆಯಿತಾ. ಸೊ ನೋಡಿ ಈ ಥರ 2 ಪಾರ್ಟ್ ಆಗುತ್ತೆ. ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸೊ ನೋಡಿ ರಿಂಗ್ ಈ ಥರ ಇರುತ್ತೆ. ಇದು ಓಪನ್ ಮಾಡಿದ್ರೆ 2 ಪಾರ್ಟ್ಸಾಗಿ ಓಪನ್ ಆಗುತ್ತೆ. ಮೇಲೆ ಬಟ್ಟೆ ಮೇಲೆ ಒಂದು ಮತ್ತು ಕೆಳಗೊಂದು ರಿಂಗ್ ಹಾಕ್ಕೊಳ್ತೀನಿ. ಸೊ ನಾನು ಆ ರಿಂಗ್ ಹಾಕ್ಕೊಂಡ್ಬಿಟ್ಟು ಟೈಟಾಗಿ ಎಳ್ದಿಡ್ಕೋಬೇಕು. ಟೈಟಾಗಿ ಎಳ್ದಿಡ್ಕೊಂಡ್ರೆ ಸೊ ನಮಗೆ ಯಾವುದೇ ರಿಂಕಲ್ಸ್ ಕೂಡ ಬರೋದಿಲ್ಲ. ಹಾಗಾಗಿ ಈ ಥರ ಟೈಟಾಗಿ ಎಳ್ದಿಡ್ಕೋಬೇಕು. ಈ ನಟ್ಟಿರೋದು ಕೆಳಗೆ ಹೋಗಬೇಕು. ಸೊ ಮೇಲೆ ಆ ನಟ್ಟಿರೋದಿಲ್ಲ, ಅದು ಮೇಲೆ ನಟ್ಟಿರಲ್ಲ, ಅದು ಮೇಲೆ ಬರುತ್ತೆ. ಸೊ ನಾನೀಗ 5 ಲೈನ್ ಹಾಕ್ಕೊಳ್ತೀನಿ. 5 ಲೈನ್ ಯಾಕೆ ಅಂದರೆ ನಮಗೆ ವಿಡ್ತು ಬಂದುಬಿಟ್ಟು 5 ಇದೆ. ಅದರಲ್ಲಿ ವಿಡ್ತು 5 ಯಾವ ಥರ ಅಂತ ನಾವು ನೋಡ್ತಾ ಹೋಗೋದಾದರೆ ನಾವು ಡಿಫ್ರೆನ್ಸ್ ಆಫ್ ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಾನು 5 ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದು ಬಂದುಬಿಟ್ಟು ಜಿಗ್ಜಾಗ್ ಕರ್ವ್ ಲೈನು ಅಂತ ಹಾಕ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಲೀಫಿಗೆ 1 2 3 4 5 ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ವಿಡ್ತು ನೋಡ್ತಾ ಹೋಗೋಣ, ಆಯಿತಾ. ಫಸ್ಟ್ ಬಂದುಬಿಟ್ಟು ನಾನು ಸಿಂಗಲ್ 1 ನಂಬರಿಂದ ನಾನು ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು 1 ನಂಬರ್. 1 ನಂಬರಲ್ಲಿ ನಮಗೆ ಯಾವ ಥರ ಡಿಫ್ರೆನ್ಸ್ ಗೊತ್ತಾಗುತ್ತೆ ವಿಡ್ತು ಅಂತ ಹೇಳ್ಬಿಟ್ಟು, ಡಿಸೈನ್ಸು ವಿಡ್ತು ಯಾವ ಥರ ಗೊತ್ತಾಗುತ್ತೆ ಅಂತೇಳಿ ಇದು 1 ನಂಬರ್. ಸೊ ಸೆಕೆಂಡ್ ಬಂದುಬಿಟ್ಟು 2 ನಂಬರಿಂದು. 2 ನಂಬರ್ ಬಂದುಬಿಟ್ಟು ಸೊ ಫಸ್ಟಿಂದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಡಿಸೈನ್ಸು. ನೆಕ್ಸ್ಟು 3 ನಂಬರ್ದು 2ಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಹೀಗೆ ವಿಡ್ತು ವೇರಿಯೇಷನ್ಸ್ ನಾವು ನೋಡ್ತಾ ಹೋಗೋದಾದರೆ 3ಕ್ಕಿಂತ ಮತ್ತು 4th ಸ್ವಲ್ಪ ದೊಡ್ಡದಾಗುತ್ತೆ. ಫೈನಲ್ ಬಂದುಬಿಟ್ಟು ಫಿಫ್ತ್ ಒನ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಲಾಸ್ಟ್ ಡಿಸೈನ್ ಇದು ನಮ್ಮ ಒಂದು ಮಿಷಿನ್ ಎಂಬ್ರಾಯ್ಡರಲ್ಲಿ ಅಂತ ಹೇಳ್ಬೋದು. ಅದರ್ವೈಸ್ ನೆಕ್ಸ್ಟ್ ಬಂದುಬಿಟ್ಟು ಸೊ ಇದು ಡಿಫ್ರೆಂಟ್ ನೋಡ್ತಾರೆ ಸೊ ನಾನು ಆವಾಗಲೇ ಇದನ್ನು ಹಾಕಿದ್ದೆ, ಇದು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತೇಳಿ ಸೊ ಮತ್ತೆ ಇನ್ನೊಂದು ಸರಿ ವೀಡಿಯೋ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಜಿಗ್ಜಾಗ್ ಲೈನ್ ಅಂತ ಹೇಳ್ತೀವಿ. ಇದನ್ನು ನಾವು 2 ವಿಡ್ತಲ್ಲಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಸೊ ನಮಗೆ ಎಷ್ಟಾದರೂ ವಿಡ್ತಲ್ಲಿ ಹಾಕ್ಕೊಂಡು ಹೋಗ್ಬೋದು. ಸೊ ನಾವು ಕಲಿಬೇಕಾದ್ರೆ ಸೊ ಈ ಥರ 2 ವಿಡ್ತಲ್ಲಿ ಹಾಕ್ಕೊಂಡು ಹೋಗ್ಬೋದು. ನಾವು ಯಾವ ಥರ ಇದು ಪರ್ಫೆಕ್ಟ್ ಬಂದಿದೆ ಅಂತ ಹೇಳಿದರೆ ನಾವು ಸೊ ಶಾರ್ಪ್ನೆಸ್ ನೋಡ್ಕೋಬೇಕು. ಲಾಸ್ಟ್ ವಿಡ್ತು ಶಾರ್ಪ್ನೆಸ್ ನೋಡಿಕೊಂಡು ನಾವು ಶಾರ್ಪ್ನೆಸ್ ಇದೆಯಲ್ವ ಅದನ್ನು ಬಂದಿದೆ ಅಂದರೆ ಸೊ ನಮಗೆ ಜಿಗ್ಜಾಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಇದು ಬಂದುಬಿಟ್ಟು ಕರ್ವ್ ಲೈನ್ ಅಂತ ಹೇಳ್ಬಿಟ್ಟು, ಕರ್ವ್ ಲೈನು ಕೂಡ ಅಷ್ಟೇ ಶಾರ್ಪು ಹಿಂಗೆ ಸುತ್ತ ಹೋಗಿ ಬರ್ತಾ ಇದೆಯಲ್ವ, ಶಾರ್ಪ್ನೆಸ್ ನೋಡ್ತಾ ಹೋಗ್ಬೋದು. ಶಾರ್ಪ್ನೆಸ್ ಬಂದಿದೆ ಅಂತ ಹೇಳಿದರೆ ಸೊ ನಮಗೆ ಅದು ಬಂದಿದೆ ಅಂತೇಳಿ. ಇದು ಬಂದುಬಿಟ್ಟು ಬಟನ್ ಸ್ಟಿಚ್ ಅಂತ ಹೇಳ್ಬಿಟ್ಟು, ಸೊ ಹಾಗೆ ಡಾಟ್ ಸ್ಟಿಚ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ
ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಬಂದುಬಿಟ್ಟು ಲೀಫಲ್ಲಿ ವೆರೈಟಿ ಆಫ್ ಲೀಫ್ ಇರುತ್ತೆ. ಸೊ ನಾವು ಅದರಲ್ಲಿ ಯಾವುದನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ, ಯಾವ ಥರ ಸ್ಟಿಚ್ ಮಾಡ್ಕೊಳ್ತೀವಿ ಅಂತ ಲೀಫಲ್ಲಿ ಎಷ್ಟು ಡಿಫ್ರೆನ್ಸ್ ಆಫ್ ಲೀಫ್ ಇದೆ ಅಂತ ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಸೊ ಅದೇ ಥರ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ. ಇದು ಬಂದುಬಿಟ್ಟು ಲೀಫ್ ಡಿಸೈನ್ಸು. ಓಕೆ, ಲೀಫ್ ಡಿಸೈನ್ಸ್ ಹಾಕಾದ್ಮೇಲೆ ಮತ್ತು ನೆಕ್ಸ್ಟು ಒನ್ ವಿಡ್ತಲ್ಲಿ ನಾನು ಅದ್ರ ಮೇಲೆ ಮತ್ತೆ ಟ್ರೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡಿಸೈನ್ಸನ್ನು ಸೊ ಇದೇ ಥರ ನಾವು ಡಿಸೈನ್ಸನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅದ್ರ ಮೇಲೆ ನಮಗೆ ಒಂದು ಡಿಸೈನ್ಸ್ ನಿಂತಿರುತ್ತೆ. ಸೊ ಹಾಗಾಗಿ ನಮಗೆ ಪ್ರಾಕ್ಟೀಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರಬೇಕು ಫಸ್ಟು ಮೇನ್ ಬಿಗಿನರ್ಸಲ್ಲಿ. ಸೊ ನಾವು ಬಿಗಿನಿಂಗ್ ಕಲಿಯುವಾಗ ಇದೇ ಥರನ ನಾವು ಲೈನ್ ಹಾಕ್ಕೊಂಡು ಸೊ ಕಲಿತಾ ಹೋಗಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ನಮಗೆ ವೇರಿಯೇಷನ್ಸ್ ಸೈಡಿಗೆ ಹೋಗೋದು, ದಾರ ಕಟ್ಟಾಗೋದು ಆ ಥರ ಎಲ್ಲ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಲೈನ್ ಹಾಕ್ಕೊಂಡೆ ಫಸ್ಟ್ ಸ್ಟಾರ್ಟಿಂಗ್ ಕಲಿತಾ ಹೋದರೆ ಸೊ ನಮ್ಮ ಕೈ ಕೂಡ ಕೂರುತ್ತೆ ಬೇಗ. ಇದೇ ಥರ ನಾವು ಸ್ಟಾರ್ಟಿಂಗ್ ಕಲಿತಾ ಹೋಗ್ಬೇಕಾಗತ್ತೆ. ಬಿಗಿನಿಂಗಲ್ಲಿ ಯಾವ ಸ್ಟೆಪ್ ಅಂತ ಹೇಳ್ಬಿಟ್ಟು ಇದಕ್ಕೆ ಕ್ಯಾನ್ವಾಸ್ ಅಂತ ಕೇಳಿ ಯೂಸ್ ಮಾಡ್ತೀವಿ. ಬಟ್ ನಾನು ಇದಕ್ಕೆ ಕ್ಯಾನ್ವಾಸ್ ಏನೂ ಕೂಡ ಯೂಸ್ ಮಾಡಿಲ್ಲ. ಯಾಕಂದರೆ ಇಲ್ಲಿ ಕ್ಯಾನ್ವಾಸ್ ಯೂಸ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಸೊ ನಾನು ಇದು ಕಲಿತಾ ಇರೋದಲ್ವ ಬಿಗಿನಿಂಗು, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಬಟ್ ಕ್ಲಾತ್ ಗುಡ್ ಇರಬೇಕು, ಒಳ್ಳೇದು ಕ್ಲಾತ್ ಇದ್ದರೆ ಸೊ ಕ್ಯಾನ್ವಾಸ್ ಅವಶ್ಯಕತೆ ಇರಲ್ಲ. ಕ್ಲಾತ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಕ್ಯಾನ್ವಾಸ್ ಹಾಕಬೇಕಾಗತ್ತೆ. ಇಲ್ಲಾಂದರೆ ಕ್ಲಾತ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಬಟ್ಟೆ ಗುಂಜಾಗೋದು, ದಾರ ಕಟ್ಟಾಗೋದು, ದಾರ ಸರಿ ಬೀಳದೇ ಇರೋದು ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಕಲಿಯುವಾಗ ಆದಷ್ಟು ಸ್ವಲ್ಪ ಒಳ್ಳೆ ಬಟ್ಟೆ ತೊಗೊಂಡ್ಬಿಟ್ಟು ಕಲಿಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಆವಾಗಲೇ ಹಾಕಿದ್ದೆ ನಾನು ಬೇರೆ ಬಟ್ಟೆಯಲ್ಲಿ, ಇದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಬಿಗಿನರ್ಸ್ಗಾಗಿ ಕಲಿಯುವಾಗ ಸೊ ಈ ಥರ ಡಿಸೈನ್ಸ್ ಬರುತ್ತೆ. ಸೊ ನಮಗೆ ಕಲಿಯುವಾಗ ಇದೇ ಥರನೇ ನಾವು ಟ್ರೇಸ್ ಮಾಡ್ಕೊಂಡು ಕಲಿಬೇಕಾಗತ್ತೆ. ಮೀನ್ಸ್ ಈ ಥರ ಲೈನ್ ಹಾಕ್ಕೊಂಡು ಸ್ಟ್ಯಾಂಡಿಂಗ್ ಲೈನ್ ಹಾಕ್ಕೊಂಡು ಈ ಥರ ಸ್ಟ್ಯಾಂಡಿಂಗ್ ಲೈನ್ ಹಾಕ್ಕೊಂಡು ಮತ್ತೀಗ ಕರ್ವ್ ಲೈನ್ಸ್, ನೆಕ್ಸ್ಟ್ ಜಿಗ್ಜಾಗ್ ಲೈನ್ಸ್, ಲೀಫ್ ಹಾಕ್ಕೊಂಡು ಕಲಿತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಟರ್ ಪೇಪರ್ನ ಯೂಸ್ ಮಾಡಿಕೊಂಡು ಯಾವ ಥರ ಟ್ರೇಸ್ ಮಾಡ್ಕೊಳ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಏನೇ ಡೌಟ್ಸ್ ಇದ್ರೂ ಕೂಡ ನನಗೊಂದು ಕಮೆಂಟಲ್ಲಿ ತಿಳಿಸಿ. ಮಿಷಿನ್ ಎಂಬ್ರಾಯ್ಡರಿ ಬಗ್ಗೆ ಯಾವ ಥರ ನೆಕ್ಸ್ಟ್ ವಿಡಿಯೋ ಹಾಕಬೇಕು ಅಥವಾ ನಿಮ್ಗೆ ಯಾವ ಥರ ಒಂದು ಇರುತ್ತೆ ಅಲ್ವಾ, ಸೊ ಯಾವ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಥರ ಅಂದ್ಕೊಂಡಿದ್ರೆ, ಏನೋ ಒಂದು ನಿಮ್ಮ ಒಪಿನಿಯನ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ರಿಪ್ಲೈ ಮಾಡ್ತೀನಿ. ಓಕೆ ಅಂತ ಹೇಳ್ತಾ ಸೊ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.